ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದೀರಾ ಅಂತ ನೋಡ್ತಾ ಇದ್ದೀರಲ್ಲ. ಇವತ್ತು ಆ್ಯಕ್ಚುಲಿ ಜ್ಯೋತಿರ್ಭೀಮೇಶ್ವರ ವ್ರತ, ಅಂದರೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ, ಆ ದಿನ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಇವಾಗ ಪೂಜೆ ಟೈಮಲ್ಲಾದರೂ ಅಟ್ಲೀಸ್ಟ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಶುರು ಮಾಡೋಣ. ನನ್ನ ಒಂದು ಲಕ್ಕಿ ಸೀರೆ ಅಂತ ಹೇಳ್ಬೋದು ಇದನ್ನು. ನಂಗೆ ತುಂಬ ಇಷ್ಟವಾಗಿರೋ ಸೀರೆ. ಸೊ ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದ್ರಿಂದ, ವ್ರತ ಮಾಡ್ತಾ ಇರೋದ್ರಿಂದ, ಅಂದರೆ ಪೂಜೆ ಮಾಡ್ತಾಯಿದ್ದೆ ಬಟ್ ವ್ರತ ಎಲ್ಲ ಮಾಡ್ತಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ವ್ರತ ಮಾಡ್ತಾ ಇರೋದ್ರಿಂದ ನನಗೆ ಒಂದು ಇಷ್ಟ ಆಗಿರೋ ಸೀರೆನ ಹಾಕ್ಕೊಂಡಿದ್ದೀನಿ. ಪಿನ್ನೆಲ್ಲ ಏನು ಮಾಡ್ಕೊಳ್ಳಿಲ್ಲ, ಮಾಡ್ಕೋಬೋದಾಗಿತ್ತು, ಬಟ್ ಹಿಂಗೆ ಚೆನ್ನಾಗಿದೆ, ಹಿಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಿಂಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೂವೆಲ್ಲ ಮುಟ್ಕೊಂಡು ರೆಡಿಯಾಗಿದ್ದೀನಿ. ಹೇಗೆ ವ್ರತ ಮಾಡೋದು ಅಂಥೇಳಿ ನನಗೆ ಒಂದು ತಿಳಿದ ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಕೂಡ ಆ ಒಂದು ವಿಷಯನ ಶೇರ್ ಮಾಡ್ಕೊಳ್ತೀನಿ. ನೀವು ಏನಾದರೂ ಮಾಡಬೇಕು ಅಂತ ಇರೋರು ಖಂಡಿತ ಮಾಡ್ಬೋದು, ಮಾಡ್ತಾ ಇರೋರು ಓಕೆ, ಒಳ್ಳೆಯದಾಗಲಿ ಎಲ್ಲರಿಗೂ. ಬನ್ನಿ, ನಾನು ಯಾಕೆ ಮಾಡಿದೆ, ಏನು ಈ ವರ್ಷ ಅಂತ ಹೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಶುರು ಮಾಡುವ. ಏನು ಹಚ್ಕೊಂಡಿಲ್ಲ ಮುಖಕ್ಕೆ, ಜಸ್ಟು ಒಂದು ಇದು ಏನಪ್ಪ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ ಅಷ್ಟೇ. ಕೆಲಸ ಶುರು ಮಾಡಿಬಿಟ್ರೆ ಆಲ್ರೆಡಿ? ಓಕೆ, ಪೂಜೆ ಮಾಡ್ಬಿಟ್ಟು ಶುರು ಮಾಡೋಣ. ಬಟ್ಟೆ ಎತ್ತಿಟ್ಟಿದ್ದೆ ಕೆಳಗಡೆ, ಒಂದು 10 ನಿಮಿಷ ಹಾಕ್ಕೊಡಿ ಸಾಕು, ಆಮೇಲೆ ಬಿಚ್ಚಿಬಿಡೋಣ, ಆಯಿತಾ? ಓಕೆ, ಶುರು ಮಾಡುವ. ದೇವ್ರ ಮನೆಯಲ್ಲಿ ಪೂಜೆಗೆ ಎಲ್ಲ ತಯಾರಿ ಮಾಡಿ ಇಟ್ಬಿಟ್ಟು ಅದಾದ ನಂತರ ನಾನು ಸೀರೆ ಎಲ್ಲ ಉಟ್ಕೊಂಡು ಬಂದು ರೆಡಿಯಾಗಿ ಪೂಜೆ ಮಾಡೋಣ ಅಂಥೇಳಿ ಕೂತ್ಕೊಂಡಿದ್ದೆ. ಹಾಗೆಯೇ ಈ ವ್ರತ ಆಚರಣೆ ನಾನು ಯಾಕೆ ಮಾಡ್ತಾಯಿದ್ದೀನಿ ಮತ್ತು ಇದರ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಹೇಗೆ ಮಾಡೋದು ಅಂತೇಳಿ ಯಾರಿಗಾದರೂ ಕುತೂಹಲ ಇದ್ದರೆ ಚಿಕ್ಕದಾಗಿ ಇದ್ರ ಬಗ್ಗೆ ಹೇಳಿಬಿಡ್ತೀನಿ. ಇದು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿ, ಅಂದರೆ ಜ್ಯೋತಿಯ ಆರಾಧನೆ ಮಾಡಬೇಕು. ಶಿವ ಪಾರ್ವತಿಯನ್ನು ದೀಪದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲ್ಗಡೆ 2 ದೀಪಗಳನ್ನ ಇಟ್ಟು, ಒಂದು ಶಿವ ಒಂದು ಪಾರ್ವತಿ ಅಂತ ಹೇಳಿ ತುಪ್ಪದ ದೀಪ ಹಚ್ಚಬೇಕು. ಹಾಗೆಯೇ ಅದಕ್ಕೆ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ, ಹಾಗೆ ನಾವು ಕಟ್ಕೊಳೋಂಥ ಇದು ಏನು ಕಂಕಣ ಇರುತ್ತೆ ಅದನ್ನು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು. ಇದು ಮಣ್ಣಿನ ದೀಪಕ್ಕಿಂತ ದೀಪದ ಕಂಬ ಎಲ್ಲ ಇಡ್ತಾರೆ, ಬಟ್ ಮಣ್ಣಿನ ದೀಪದಿಂದನೇ ಶುರುವಾಗಿದ್ದಂತೆ ಈ ವ್ರತ. ಅಂದರೆ ಮಣ್ಣಲ್ಲಿ ದೀಪ ಮಾಡಿ ಶುರು ಮಾಡಿದ್ದು ಯಾರು ವ್ರತನ ಶುರು ಮಾಡಿದ್ರೋ ಅವರು. ಹಾಗಾಗಿ ನಾನು ಮಣ್ಣಿನ ದೀಪನೇ ಶ್ರೇಷ್ಠ ಅಂತೇಳಿ ಅದನ್ನೇ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಶಾಂತವಾಗಿ ಅನ್ನಿಸ್ತು ಈ ಪೂಜೆ ಮಾಡಿದ್ದಂಥದ್ದು. ನನಗೆ ತುಂಬ ಖುಷಿ ಆಯಿತು. ಆ ದಿನ ತುಂಬ ಪಾಸಿಟಿವ್ ವೈಬ್ ಕೊಡ್ತು ನನಗೆ. ನಾನು ಮಾಡ್ಕೊಂಡಿದ್ದಂಥ ಹರಕೆಗಳಲ್ಲಿ ಇದು ಒಂದು ಕೂಡ. ಅಂದರೆ ನಾನೇನು ಹರಿಸ್ಕೊಂಡಿದ್ದೆ ಅನಿಲ್ಗೆ ಹುಷಾರಿಲ್ಲದೆ ಇರುವಾಗ, ಅದರಲ್ಲಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಒಂದು. ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಹರಕೆಗಳು ತೀರಿಸ್ತಾ ಇದ್ದೀನಿ ಇವಾಗ. ಸೊ ಹೀಗಿತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಿಮ್ಗೆ ಹೇಳಿದ್ದೀನಿ ನಾನು ಈ ವರ್ಷ ಫಸ್ಟ್ ವರ್ಷ ಮಾಡ್ತಾ ಇರೋದು. ಇದುವರೆಗೂ ನಾನು ಯಾವಾಗೂ ಇದೆಲ್ಲ ಮಾಡಿರಲಿಲ್ಲ. ಅಂದರೆ ಪಾದಪೂಜೆ ಆಗಿರ್ಬೋದು, ಈ ಒಂದು ವ್ರತ ಆಗಿರ್ಬೋದು ಮಾಡಿರಲಿಲ್ಲ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಖುಷಿಯಿಂದ ಮಾಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಕಾಲು ನೀಟಾಗಿ ತೊಳ್ಕೊಂಡು ಬಂದಿದ್ದೀರಲ್ಲ, ಸ್ನಾನ ಮಾಡಿಬಿಟ್ಟು ತೊಳ್ಕೊಂಡು ಬಂದಿದ್ದೀರಾ? ಕ್ಲೀನಾಗಿ ಗೊತ್ತಾಯಿದೆ. ನೀರು ಚೆಲ್ಲಿ ಬರ್ಬೇಕಲ್ವಾ? ಇಲ್ಲ ಇಲ್ಲ, ಪೂಜೆ ಮಾಡಿ ಫಸ್ಟ್. ಹಂಗೆ ಇವಾಗ ಅರ್ಶಿನ ಕುಂಕುಮ ವರ್ಷಪತಿ ಗಂಡಕ್ಕೆ ಚೆನ್ನಾಗಿ ಬೈದ್ಬಿಡೋದು. ವರ್ಷಪತಿ ಗಂಡಕ್ಕೆ ಚೆನ್ನಾಗಿ ಬೈದ್ಬಿಟ್ಟು ಇವತ್ತು ದಿವಸ ಪೂಜೆ ಮಾಡೋದು, ತಪ್ಪಾಯ್ತಪ್ಪ ಅಂತ ಎಲ್ಲ ಇದನ್ನು ಬೈದಿರೋದು ಎಲ್ಲ ಹೋಗ್ಬಿಡ್ಲಿ ಅಂತ. ಗೊತ್ತಾಯ್ತಾ?
ಕಾಲ್ ಮೇಲೆ ಇರಮ್ಮ. ನೀನು ಮಾಡಿದೆಮ್ಮ? ಯಾವತ್ತು ಮಾಡೋದು? ಒಳ್ಳೆಯವರಾಗಿರಬೇಕಾದ್ರೆ ಪಾದ ತೊಳೆದು ನೀರು ಕುಡಿತಾ ಇದ್ದೆ. ನೀವು ಕಟ್ಟಿ. ಏನೋ ದೇವರು ನಮಗೇನು ಇದು ಕೊಟ್ಟಿದ್ದಾನೆ, ನಮಗೇನು ಮತಿ ಕೊಟ್ಟಿದ್ದಾನೋ ಅದ್ರ ಮೇಲೆ ಮಾಡ್ತಾ ಇದ್ದೀವಿ. ಏನಾದ್ರು ತಪ್ಪು ಆಗಿದ್ರೆ ದೇವ್ರ ಪಾಲಿಕೆ ಅಷ್ಟೇ. ಉದಿನ ಕಡ್ಡಿ ಹಚ್ಚಿ ಆಮೇಲೆ ಅವನು ಕೂಡ ಅಕ್ಷತೆ ಹಾಕಕ್ಕೆ. ನೀನು ಪೂಜೆ ಮಾಡೋದು ಅವ್ನಿಗೆ ಅಕ್ಷತೆ ಕೊಟ್ಮೇಲೆ ಅವನು ನಿನ್ನ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡ್ತಾನೆ. ಏನಂತ ಆಶೀರ್ವಾದ ಮಾಡ್ತೇಳು? ಮುತ್ತೈದೆ ಸ್ಥಾನ ಇರಲಿ ಅವಳಿಗೆ ಯಾವಾಗ್ಲೂ. ಆಮೇಲಿಂದ ಒಳ್ಳೇದ ಅವಳು ಏನು ಅಂದ್ಕೊಂಡಳು ಅದೆಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ಅಕ್ಷತೆ ಕಾಳಕ್ಕೆ. ಫೇವ್ರೆಟ್ ಸಾರಿ ನೀವು? ಫೇವ್ರೆಟ್ ಸಾರಿ. ಪೂಜೆ ಎಲ್ಲ ಮುಗಿಸಿ ಸೀರೆ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಇವಾಗ ಸೀರೆ ಯಾವ ಉಟ್ಕೊಂಡಿರೋಕ್ಕಾಗಲ್ಲ, ಅಪ್ಪ ಹಿಂಸೆ ಆಗುತ್ತೆ ಒಂದೊಂದು ಸರಿ. ಓಕೆ, ಇವಾಗ ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಸಾರು ಮಾಡಿದ್ದೀನಿ, ಹೀಗೆ ಅನ್ನ ಮುದ್ದೆ ಮತ್ತು ಕೋಸಂಬರಿ ಮಾಡ್ತಾಯಿದ್ದೀನಿ. ಬಾಳೆ ದಿಂಡು ಹಾಕ್ಬಿಟ್ಟು ಕೋಸಂಬರಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಅದನ್ನು ತೋರಿಸೋಣ ಅಂತ ತಿಂದ್ಬಿಟ್ಟು. ಬಾಳೆ ದಿಂಡನ್ನ ಅಟ್ಲೀಸ್ಟು ರೇರ್ಲಿ ಯಾವಾಗಾದರೂ ಒಂದೊಂದು ಸರಿ ಯಾರು ತಿಂದರೆ ಅಕಸ್ಮಾತಾಗಿ ನಮ್ಮ ಹೊಟ್ಟೆ ಒಳಗಡೆ ಏನಾದರೂ ಕೂದಲು ಹೋಗಿದ್ರೆ ಅದೆಲ್ಲ ಕರಗುತ್ತೆ ಅಂತ ಹೇಳ್ತಾರೆ. ಕಲ್ಲು ಕೂಡ ಕರಗುತ್ತಂತೆ ಬಾಳೆ ದಿಂಡಿಂದ. ಸೊ ಹಾಗಾಗಿ ಬಾಳೆ ದಿಂಡನ್ನ ಯಾವಾಗಾದರೂ ಒಂದೊಂದು ಸರಿ ರೇರಾಗಿ ತಿಂತಾ ಇರಬೇಕು. ಈ ಬಾಳೆ ದಿಂಡು ಆಗಿರ್ಬೋದು, ಕಳಲೆ ಆಗಿರ್ಬೋದು. ಕಳಲೆ ಅಂತ ಅಂದರೆ ಬಿದಿರುದು ಎಳೆದಿರುತ್ತಲ್ಲ ಅದು, ಈ ಥರ ಎಲ್ಲ ಅವಾಗವಾಗ ತಿಂತಾ ಇರಬೇಕಂತ. ಸೊ ಅದಕ್ಕೆ ನಾನು ಬಾಳೆ ದಿಂಡು ತರಿಸಿದ್ದೆ. ಮೊನ್ನೆ ನಾನು ಹೇಳಿದೆ ಹುರುಳಿಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ ಅಂತೇಳಿ. ಸ್ವಲ್ಪ ಅರ್ಧ ಹಾಗೆ ಇಟ್ಟಿದ್ದೆ ಕೋಸಂಬರಿ ಮಾಡೋಣ ಅಂತೇಳಿ. ಸೊ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ. ಬೇಲ್ಪುರಿಲೂ ಕೂಡ ಹಾಕ್ತಾರೆ ಇದನ್ನು ಬಾಳೆ ದಿಂಡನ್ನ. ಸೊ ಬನ್ನಿ ಸಿಂಪಲ್ಲಾಗಿ ಮಾಮೂಲಿ ಕೋಸಂಬರಿಗೆಲ್ಲ ಏನೇನೆಲ್ಲ ಹಾಕ್ತೀವಿ ಅದೇ ಅದ್ರ ಜೊತೆಗೆ ಬಾಳೆ ದಿಂಡನ್ನ ಕಟ್ ಮಾಡ್ಬಿಟ್ಟು ಹಾಕುವಂಥದ್ದು. ಬನ್ನಿ ತೋರಿಸ್ತೀನಿ ನಿಮಗೂ ಹೇಗೆ ಮಾಡೋದು ಅಂತೇಳಿ. ನೋಡಿ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಓಕೆ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಸೌತೆಕಾಯಿ ಸಾರು ಮಾಡಿಟ್ಟಿದ್ದೀನಿ ಆಲ್ರೆಡಿ. ಅನ್ನಕ್ಕೆ ಇಟ್ಟಿದ್ದೀನಿ. ಮುದ್ದೆಗೆ ನೀರು ಕುದೀತಾ ಇದೆ. ಪಲಾವ್ ಇದೆ, ಸ್ವಲ್ಪ ಬೆಳಗ್ಗೆ ಮಾಡಿದ್ದು ಪಲಾವಿನ ಸ್ವಲ್ಪ ಹಂಗೆ ಇದೆ. ಇವಾಗ ಇಲ್ಲಿ ಕೋಸಂಬರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಮಾಡೋಣ ಇವಾಗ. ಬಾಳೆ ದಿಂಡನ್ನ ಹೇಗೆ ಈಸಿಯಾಗಿ ತಿನ್ಬೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ಯಾವುದ್ರ ಜೊತೆ ಆ್ಯಡ್ ಮಾಡ್ಕೋಬೋದು ಅದನ್ನೆಲ್ಲದನ್ನು ನಾನು ಆ್ಯಡ್ ಮಾಡಿದಾಗೆಲ್ಲ ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ? ಯಾಕೆಂದರೆ ಈ ಥರ ಒಂದಷ್ಟು ನಮ್ಮ ಪ್ರಕೃತಿಯಲ್ಲಿ ಇರೋ ಅಂಥದ್ದನ್ನು ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ಹಾಗಾಗಿ ಬನ್ನಿ ಇವಾಗೇನು ಗೊತ್ತಾ, ಇದನ್ನು ಇಲ್ಲಿ ನೋಡಿ ಸೆಂಟರ್ ಇರುತ್ತಲ್ಲ, ಇಷ್ಟನ್ನು ಮಾತ್ರ ಯೂಸ್ ಮಾಡ್ಕೋಬೇಕು ನಾವು. ಇದು ಎಲ್ಲದನ್ನು ಬಿಸಾಕಿ ಈ ಸೆಂಟರ್ ಪಾರ್ಟ್ ಇದೆ, ಇದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳೋದು. ತಡಿಯಪ್ಪ, ಇದನ್ನು ಆಫ್ ಮಾಡಿ. ಓಕೆ, ಇವಾಗ ಈ ಬಾಳೆ ದಿಂಡಲ್ಲಿ ಸೆಂಟರ್ ಪಾರ್ಟ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದರಲ್ಲಿ ಈ ಥರ ಲೇಯರ್ಸ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಬಿಸಾಕಬೇಕು. ಬರೀ ಇಷ್ಟು ಮಾತ್ರ ಯೂಸ್ ಮಾಡ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ನಾರು ಜಾಸ್ತಿ ಇರುತ್ತೆ. ಸೊ ಹಾಗೆ ಅದು ಬಂದ್ಬಿಡುತ್ತೆ, ಈ ಥರ ಲೇಯರ್ ಥರ ಅದಾಗೆ ಬಂದ್ಬಿಡುತ್ತೆ. ಈ ಥರ ಚೂ ಡೌನ್ ಮಾಡ್ತೀನಿ. ಇದು ಹೆಂಗೆ ಯಾರೋ ಒಂದು ನನ್ನ ಫೇಸ್ ಕಾಣಿಸಲ್ಲ, ಇಲ್ಲ ಈ ಥಿಂಗ್ಸ್ ಕಾಣಿಸಲ್ಲ. ಅದಕ್ಕೆ ನನ್ನ ಫೇಸ್ಗಿಂತ ಈ ಒಂದು ರೆಸಿಪಿ ಆ್ಯಂಡ್ ಥಿಂಗ್ಸ್ ಮುಖ್ಯ. ಸೊ ಬೆಟರ್ ನೀವು ಬರೀ ಇದನ್ನು ಮಾತ್ರ ನೋಡಿ, ಓಕೆ?
ಇನ್ನೂ ಒಂದು ಲೇಯರ್ ಇದೆ ಇಲ್ಲಿ. ಆಮೇಲೆ ಈ ಸೈಡಲ್ಲಿ ಈ ಥರ ಬಂದಿರುತ್ತಲ್ವ, ನಾವು ತೊಗೊಂಡಾಗ ಅದು ಕಪ್ಪಾಗೋದು ಸಹಜ, ಬಾಳೆದಿಂಡು ಕಪ್ಪಾಗುತ್ತೆ. ಸೊ ಇದಿಷ್ಟು ಒಂಚೂರು ಕಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಆಯಿತು ಅಷ್ಟೇ. ಇದರಲ್ಲಿ ಇಷ್ಟು ಮಾತ್ರ ತಿನ್ನೋಕ್ಕಾಗೋದು, ಇನ್ನೆಷ್ಟು ತಿನ್ನೋಕ್ಕಲ್ಲ, ಇಷ್ಟೇ ತಿನ್ನೋಕ್ಕಾಗೋದು. ನನಗೆ ಸ್ಟೀಲ್ ಚಾಪಿಂಗ್ ಬೋರ್ಡ್ ತೊಗೊಂಡಿದ್ದೀನಿ, ಬಟ್ ಇದು ಯೂಸ್ ಮಾಡಿ ಇದು ಕಂಫರ್ಟಬಲ್ ಆಗಿರೋದ್ರಿಂದ ನನಗದು ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ಕೊಂಡಿದ್ದೀನಿ, ಎತ್ತಿಟ್ಬಿಡ್ತೀನಿ. ಓಕೆ, ಇದು ಆನ್ಲೈನಲ್ಲಿ ತರಿಸಿದ್ನಾ, ಅದಕ್ಕೆ ಆ ಕವರಲ್ಲಿ ಹಂಗೆ ಇದೆ, ಬಿಡಿಸಿ ಇಟ್ಟಿದ್ದೀನಿ. ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ ಒಂದು. ಕೋಸಂಬರಿಗೆಲ್ಲ ಕಟ್ ಮಾಡ್ಕೊಂಬಿಟ್ಟೆ ನಾನು. ಇದೊಂದು ಬಿಟ್ಬಿಟ್ಟು ಇದನ್ನು ಸುಮ್ಮನೆ ಏನಕ್ಕೆ ಇಷ್ಟೆಲ್ಲ ಸುಮ್ಮನೆ ಲೆಂಟಿ ಆಗುತ್ತೆ ಕಟ್ ಮಾಡೋದು ತೋರಿಸ್ಕೊಂಡು ಕೂತ್ಕೊಂಡ್ರೆ ಅಂತ ಇಲ್ಲಿ ಹೆಸರು ಬೇಳೆ ನೆನೆಸಿಟ್ಟಿರೋದು ರೆಡಿ ಇದೆ. ಚೆನ್ನಾಗಿ 2-3 ಸರಿ ತೊಳೆದು ನೆನೆಸಿಟ್ಟಿದ್ದೀನಿ. ಸೊ ಇದಕ್ಕೆ ಇವಾಗ ಈ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಸೌತೆಕಾಯಿ, ಹಸಿಮೆಣಸಿನ್ಕಾಯಿ, ತುರಿದಿರೋ ಅಂಥ ಕಾಯಿ ಮತ್ತು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಳ್ತಿದ್ದೀನಿ. ಇವಾಗ ಈ ಕಡೆ ಸೈಡ್ ಸ್ವಲ್ಪ ಕಟ್ ಮಾಡಿ ಬಿಸಾಕ್ತೀನಿ. ಇದು ಒಂಥರ ಆಗಿತ್ತಲ್ಲ, ಅದಕ್ಕೆ ಕಟ್ ಮಾಡಿದ್ದೀನಿ. ಈ ಥರ ಬಾಳೆದಿಂಡೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಲೆಮನ್ ಒಂದು ಅರ್ಧ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಸಾಲ್ಟು ಇಲ್ಲಿ ಹಾಕಿರೋದೆಲ್ಲ ತೋರಿಸಿದ್ದೀನಿ ಅಲ್ವಾ ನಾನು ಆಲ್ರೆಡಿ. ಸೊ ಅದ್ರ ಜೊತೆಗೆ ಇವಾಗ ಬಾಳೆದಿಂಡನ್ನ ಸೇರಿಸ್ಕೊಳ್ತಿದ್ದೀನಿ. ಹೇಗಿದೆ ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ ಒಂದ್ಸರಿ. ಎಲ್ಲ ಚೆನ್ನಾಗಿ ಮಿಕ್ಸಿಂಗ್ ಎಲ್ಲ ಆಗಿದೆ ಇವಾಗ. ಗೊತ್ತೇ ಆಗಲ್ಲ ನೀವು ಬಾಳೆ ತಿಂಡಿ ಹಾಕಿದ್ದೀರಾ ಅಂತೇಳಿ, ನಾರ್ಮಲ್ ಕೋಸಂಬರಿ ಥರನೇ ಫೀಲ್ ಆಗ್ತಾ ಇದೆ. ಸೊ ಆರಾಮಾಗಿ ಇದೇನಿದು ಹೊಸದೇನೋ ಆಗ್ತಾ ಇದ್ದೀರಾ ಅಂತೇಳಿ ಮಕ್ಕಳು ಆಗಿರ್ಬೋದು, ಮನೇಲಿ ಯಾರು ತಿನ್ನಲ್ಲ ಅಂತ ಅಂದ್ಕೊಳ್ಳೋರು ಈ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಓಕೆ, ಆಮೇಲೆ ಊಟ ಮಾಡುವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೆ ನಿಮಗೆ. ಓಕೆ, ಮತ್ತು ಬೆಂಡೆಕಾಯಿ ಸಾರು ಮಾಡಿದ್ದೀನಿ. ತುಂಬ ದಿನ ಆಗಿದೆ ಎಲ್ಲ ಮಾಡಿದೆ.
ಸೈಡ್ ಡಿಶ್ಗೆ ಇವತ್ತು ಕೋಸಂಬರಿ ಮಾಡಿದ್ದೀನಿ. ಕೋಸಂಬರಿ ಏನು ಹೊಸದಲ್ಲ, ಆದರೆ ಇವತ್ತು ಕಂಡುಹಿಡಿತೀರ ನೋಡೋಣ. ಏನೋ ಸ್ಪೆಷಲ್ದಾಗಿ ಮಾಡಿದ್ದೀನಿ ಇವತ್ತು, ನೋಡೋಣ ತಿಂದುಬಿಟ್ಟು ಕಂಡುಹಿಡಿತೀರ ಅಂತ. ಸ್ಪೆಷಲ್ ಮಾಡಿದ್ಯಾ? ಹಾಂ ಹೌದು, ಕೋಸಂಬರಿಗೆ ಏನೋ ಇಂಗ್ರೀಡಿಯೆಂಟ್ಸ್ ಅಡಿಷ್ನಲಾಗಿ ಹಾಕಿದ್ದೀನಿ. ನೋಡೋಣ ಗೊತ್ತಾಗುತ್ತಾ ಏನು ಅಂತ ನೀವು ಹೇಳಿ ಗೆಸ್ ಮಾಡಿ ನೋಡೋಣ. ಒಂದು ಬಾಳೆಹಣ್ಣು ಕಂಬ ಹಾಕಿದೆ. ಬಾಳೆ ಕಂಬ ನೋಡಿ ಫ್ರೆಂಡ್ಸ್, ಕಂಡಿಡ್ದು ಬಿಟ್ರು ಬಾಳೆ ಕಂಬ ಹಾಕಿದ್ದೀನಿ ಅಂತ. ಅದಕ್ಕೆ ಬಾಳೆ ಕಂಬ ಅಲ್ಲ, ಬಾಳೆ ದಿಂಡು, ಬಾಳೆ ಕಂಬ ಅಂತೆ. ಗೊತ್ತಾಗಲ್ಲ ಅದ ತಿಂತಿದ್ರ? ತಿಂದಾಗಲೇ ಗೊತ್ತಾಗುತ್ತೆ. ಓಕೆ, ತಿಂದು ಊಟ ಮಾಡಿ ಆರಾಮಾಗಿ. ಅದೇ ನೋಡೋಣ ನೀವು ಕಂಡುಹಿಡಿತೀರಾ ಏನು ಅಂತೇಳಿ. ಮೊದಲೇ ನೀವು ಟೇಸ್ಟಾಗಿ ಕಂಡುಹಿಡಿಯೋದು ಜಾಸ್ತಿ, ಅದು ಗೊತ್ತಾಗಲ್ವ ನಿಮಗೆ. ಸಣ್ಣದಾಗಿ ಯಾರು ಬೇರೆಯವ್ರು ಯಾರು ಅಡುಗೆ ಮಾಡಿದ್ರು ಗೊತ್ತಾಗುತ್ತೆ, ಅಂಥದ್ರಲ್ಲಿ ಇದು ಗೊತ್ತಾಗಲ್ವಾ? ಸುಮ್ಮನೆ ಕೇಳಿದೆ ಅಷ್ಟೇ. ಹೇಗಿದೆ ಇವಾಗ ಪೇನ್ ಎಲ್ಲ? ವರ್ಕೆಲ್ಲ ಸ್ಟಾರ್ಟ್ ಆದಮೇಲೆ ಪರವಾಗಿಲ್ಲ, ಕಡಿಮೆ ಆಗಿದೆಯಾ? ಮೆಡಿಸನ್ನು ಸ್ಟಾಪ್ ಮಾಡಿದ್ರು? ಸ್ಟಾಪ್ ಮಾಡಿರೋ ಪೇಯ್ನೇ ಇಲ್ಲ. ಬೇಕಾದ್ರೆ ಸ್ವಲ್ಪ ಅದೇ ಕಾಫ್ ಮಾಮೂಲಿ ಚೂರು ಪೇನ್ ಇತ್ತಲ್ಲ, ಅದು ಮಾತ್ರ ಇದೆ. ಜಾಸ್ತಿ ನಾನು ಹೇಳಿದ್ರೆ ನಾವು ಅಷ್ಟು. ಓಕೆ, ಜಿಮ್ನಲ್ಲಿ ಏನಾದ್ರು ಹೆವಿ ಮಾಡ್ತಾ ಇದ್ದೀರಾ? ಏನು ಮಾಡ್ತಲ್ಲ, ಕಾರ್ಡಿಯೋ ಸ್ವಲ್ಪ ಸ್ಲೈಟು. ಸರಿ, ಊಟ ಮಾಡಿ ಟೈಮ್ ಆಗುತ್ತೆ, ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಬೇಕು ನಾವು. ಅದೇ ಬಾಳೆ ದಿನ ಕಟ್ ಮಾಡಿರೋದು ನೋಡಿದ್ರಲ್ಲ, ಹಂಗಾಗಿ ಗೊತ್ತಾಯ್ತು ಅಷ್ಟೇ. ವಿಡಿಯೋನೇ ಶೂಟ್ ಆಗಿಲ್ಲ, ಒಳ್ಳೆ ಮಾಡಿರೋದು. ಜಾಗ ಚೇಂಜ್ ಇವತ್ತು. ಜಾಗ ಚೇಂಜ್ ಆದರೆ ಊಟ ಮಾಡೋಕ್ಕಾಗಲ್ವಾ? ಆಗುತ್ತಲ್ಲ, ಆಗುತ್ತೆ. ಆದರೆ ಅದೇ ಜಾಗದಲ್ಲಿ ಒಂಥರ ಕಂಫರ್ಟ್ ಆಗಿರುತ್ತೆ ಅಂತ, ಗೊತ್ತಾಯ್ತಾ? ಅಲ್ಲೇ ಕೂತು ಅಭ್ಯಾಸ ಆಗಿರುತ್ತೆ ಅದು ಎವ್ರಿ ಟೈಮ್. ಇವತ್ತು ನೀವು ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದೀರಲ್ಲ, ಹಂಗೆ ಅದು. ಅಲ್ಲಿ ಹಿಂಗೆ ಕುತ್ಕೊಂಡಿದ್ರಲ್ಲ, ಅದು ಅಭ್ಯಾಸ, ಈ ಕಡೆ ತಿರ್ಕೊಂಡು ಕುತ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ ಹಂಗೆ, ಅದಕ್ಕೆ. ತಿರ್ತೀನಿ.